ನಮ್ಮ ನೀರು ನಮ್ಮ ಹಕ್ಕು. ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು. ಅವರ ಬೇರೆ ಬೇರೆ ಹಿಂದೆ ಕೂಡ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದು ಕೂಡ ಹೋಗಿ ಮಾತುಕತೆ ಎಲ್ಲ ಕೂಡ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಅವ್ರು ಏನು ಬೇಕಾದ್ರೂ ಪ್ರಯತ್ನ ಮಾಡಬೇಕು. ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಅವ್ರದ್ದೇನಿದೆ ವಾದ ಅವ್ರು ಬೇಕಾದ್ರೆ ಮಾಡ್ತೀವಿ. ನಮ್ಮ ವಾದ ನಾವು ಮಾಡ್ತೀವಿ. DPR ಕೂಡ ಕರ್ನಾಟಕ ಹಾಕಿಲ್ಲ ಅಂತ ಕೇಂದ್ರ ಅವ್ರನ್ನ ಸುಳ್ಳು. ಅವ್ರಿಗೆ DPR ಅಂದರೆ DPR ಹಾಕಿದ್ದೀವಿ. ಯಾರಾಗಿದೆ DPR ನಾವು ಹಾಕಿದ್ದೀವಿ. DPR ಹಾಕಿದಕ್ಕೆ ಹಿಂದೆಲ್ಲ ಬಂದಿತ್ತು. ವಿ ಆರ್ ವೆರಿ ಫರ್ಮ್. ಮೇಕೆದಾಟು ಯೋಜನೆಗೆ ಏನೇನು ಮಾಡಬೇಕು ಅದಕ್ಕೆಲ್ಲ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಿದೆ. ಕೋರ್ಟಲ್ಲೂ ಕೂಡ ನಾವು ಲೀಗಲಿಗೆ ಏನು ಫೈಟ್ ಮಾಡಬೇಕು ನಾವು ಮಾಡ್ತೀವಿ. ಸ್ಟಾಲಿನ್ ಅವರು ಒಪ್ಪಿಸಿ ಯೋಜನೆಗೆ ಮಾಡಲಿ ಅಂತ BJP ಆಗ್ರಹ ಮಾಡಿದ್ದಾರೆ ಸರ್. ನಿಮ್ಮ ಫ್ರೆಂಡ್ ತಾನೇ ಅವರು ಮಾಡಿಸಲಿ ಹೇಳ್ಬೋದು. ಅವ್ರದ್ದೇ ಆದಂಥ ಪೊಲಿಟಿಕಲ್ ಸ್ಟೇಟಸ್, ರಾಜ್ಯದ ಸ್ಟ್ಯಾಂಡಿಂಗ್ ಇದೆಲ್ಲ. ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ರು ನಾವು ಕೈ ಹಿಡಿದು ಬರ್ಸ್ಕೊಡ್ತೀವಿ ಅಂತ. ಅವ್ರಾಗ ಬರ್ಸ್ಕೊಳಕ್ಕಾಗ್ತಲ್ಲ. ಅದನ್ನು ಕೇಳ್ತಾ ಇರೋದು ಅವ್ರನ್ನ ಹೋಗಿ ಒಂದೇ ಕೈ ಹಿಡಿದು ಬರ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಯಾಕೆ ಬರ್ಸ್ಕೊಳಕ್ಕಾಗ್ತದೆ. ನನಗೆ ಕೆಲವು ರಾಜಕೀಯದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ. ಬಟ್ ನನಗೆ ನ್ಯಾಯಾಲಯ ಮತ್ತು ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇದು ನಿಮ್ಗೆ ಅನುಕೂಲ, ನಮಗಿನ್ನ ಜಾಸ್ತಿ ನಿಮ್ಗೆ ಅನುಕೂಲ. ವೇಸ್ಟ್ ಆಗೋ ಸಮುದ್ರ ಹೋಗೋ ನೀರನ್ನ ತಡೆಯೋಕ್ಕೋಸ್ಕರ ಈ ಯೋಜನೆ ಇದೆ. ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರಿಗೂ ಹೇಳ್ತಾ ಇದ್ದೀನಿ. ಮತ್ತು ಆಂಧ್ರ ಕೂಡ ನನಗಲ್ಲಿ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಡೇಟ್ ಕೊಟ್ಟ ತಕ್ಷಣ ಹೋಗ್ತೀನಿ.